ನಮಗೆ ಕಂದಾಯ ಇಲಾಖೆಯಿಂದ ಇಡೀ ರಾಜ್ಯದಲ್ಲಿ ಪೌತಿ ಖಾತೆ, ಹಕ್ಕುಪತ್ರ, ಆಮೇಲೆ ಈ ಕಂದಾಯ ಗ್ರಾಮಗಳು ಇದನ್ನೆಲ್ಲ ನಾವು ತೀರ್ಮಾನಗಳು ಮಾಡಿ ಲಕ್ಷಾಂತರ ಜನರಿಗೆ ಹಕ್ಕುಪತ್ರವನ್ನು ಕೊಡ್ತಾ ಇದ್ದಾರೆ. ಇದು ಕಂದಾಯ ಇಲಾಖೆಯಲ್ಲಿ ಕರ್ನಾಟಕ ಸರ್ಕಾರದ ಅತಿ ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಅದರ ಮುಂದುವರಿದ ಭಾಗ ತುಮಕೂರಿನಲ್ಲಿ ಸುಮಾರು 1,40,000 ಜನರಿಗೆ ನಾವು ಈಗ ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೆವು. ಅದು ನಮಗೆ ಈ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಅನ್ನುವಂಥದ್ದು ಕಲ್ಪನೆ ಕೂಡ ಇರಲಿಲ್ಲ ನಮಗೆ. ಯಾವಾಗ ನಮಗೆ 20ನೇ ತಾರೀಕು ಡೇಟನ್ನು ಮುಖ್ಯಮಂತ್ರಿಗಳ ಕಚೇರಿ ಕೊಟ್ಟ ಮೇಲೆ ನಮಗೆ ಅದು ಸಿಂಕ್ರೊನೈಸ್ ಆಗಿಬಿಡ್ತು. 3 ವರ್ಷಕ್ಕೆ ಮೇ 20ಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು ಅನ್ನುವಾಗ ಇದನ್ನು ಒಂದು ರೀತಿಯಲ್ಲಿ 3 ವರ್ಷದ ಸಾಧನೆಯನ್ನೇ ಮಾಡ್ಬೋದಲ್ಲ ಅಂಥೇಳಿ ನಾವು ಆ ರೀತಿ ಮಾಡ್ಕೊಂಡಿದ್ದೇವೆ. ಸಾಧನೆಗಿನ್ನ ಹೆಚ್ಚಾಗಿ ನಮ್ಮ ಕಂದಾಯ ಇಲಾಖೆ ಕಾರ್ಯಕ್ರಮ ಮುಖ್ಯವಾಗಿ ನಡೆಯುತ್ತೆ. ಸರ್, ತಾವು ಕೂಡ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿದ್ದೀರಿ. ಸರ್ಕಾರ 3 ವರ್ಷ ಆಯ್ತು. ಪ್ರಣಾಳಿಕೆಯಲ್ಲಿ ಎಷ್ಟು ಘೋಷಣೆ ಮಾಡಿದ್ರು ಅಷ್ಟು ಪ್ರಣಾಳಿಕೆ ಭರವಸೆಗಳು ಈಡೇರಿದೆಯಾ ಸರ್? ಇಲ್ಲ, ಈಗ ಮೋರ್ ದ್ಯಾನ್ 50% ಆಗಿದೆ. ಇನ್ನು 2 ವರ್ಷದಲ್ಲಿ ಏನು ನಾವು ಮಾಡಬೇಕಾದದ್ದನ್ನೆಲ್ಲ ಮಾಡ್ತೇವೆ. ಹಾಗಾಗಿ ಈಗ ಅದಕ್ಕೂ ಕೂಡ ಒಂದು ರಿವ್ಯೂ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಅದನ್ನು ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.